Kinkini Lasyam, an evening of rhythm, expression and tradition. Krishnadevaraya Kalamandiram echoed the sounds of the Kinkini of Team Adhyuda, which in turn created Lasya in our hearts. Team Adhyuda believes that they rise through a purpose rooted in our tradition. They strongly believe in connecting with the ground of tradition with a modern touch, enhancing the aesthetics of ಭರತನಾಟ್ಯಂ. ಎಷ್ಟು ಸುಂದರವಾಗಿ ಗಣಪತಿ ತಾಳಂನ ಮೂಲಕ ವಿಘ್ನ ನಿವಾರಕನ ಒಂದು ಪ್ರಾರ್ಥನೆಯನ್ನ ನಡೆಸಿ ಅವನ ಆಶೀರ್ವಚನವನ್ನು ಪಡೆದರು. ಅದಾದ ನಂತರದಲ್ಲಿ ಆಡಿಯ ಪದಂ ಶಿವಸ್ತುತಿಯಲ್ಲಿ ಶಿವ ತನ್ನ ಗಣಗಳೊಡನೆ ತ್ರಿಪುರ ಸುಂದರಿಯೊಡನೆ ಮಾಡುವ ಮನೋಹರವಾದ ಆನಂದ ತಾಂಡವವನ್ನ ಅದ್ಭುತವಾಗಿ ಪ್ರಸ್ತುತಪಡಿಸಿದರು. ಇದಾದ ನಂತರದಲ್ಲಿಯೇ ವರ್ಣಂ, ಎಂತಹ ಅದ್ಭುತ ಪ್ರಸ್ತುತಿ, ಅಭಿನಯ ಮತ್ತು ನೃತ್ಯಗಳನ್ನು ಎರಡನ್ನೂ ಸಮವಾಗಿ ತೂಗಿಸಿಕೊಂಡು ರಾಮನ ಸುಂದರ ಕಥಾನಕವನ್ನ ಏಳೆಯಾಗಿ ಬಿಚ್ಚಿಟ್ರು. ರಾಮ ನೀವೇನ ರಕ್ಷಕುಡು ನಮ್ಮಿ ನಾನ್ನೂರ ಎನ್ನುವ ಕರಹರಪ್ರಿಯದ ಈ ವರ್ಣಕ್ಕೆ ಅದ್ಭುತವಾಗಿ ಇವರು ನರ್ತನವನ್ನ ಮಾಡಿದರು. ವಿದೂಷಿ ಅನುರಾಧ ಶ್ರೀಧರ್ ರವರಾಗಿರಬಹುದು, ವಿದೂಷಿ ಐಶ್ವರ್ಯ ನಿತ್ಯಾನಂದರಾಗಿರಬಹುದು, ಇವರಿಬ್ಬರೂ ಕೂಡ ಬಹಳಷ್ಟು ಈ ಎಲ್ಲ ಪ್ರಸ್ತುತಿಗಳನ್ನು ಮೆಚ್ಚಿಕೊಂಡ್ರು. ಯಥಾ ಗುರು ತಥಾ ಶಿಷ್ಯ ಎನ್ನುವಂತೆ ಗುರುವಿನ ಒಂದು ಸಾಮರ್ಥ್ಯ ಏನಿದೆ ಅದರ ಅನುಸಾರವಾಗಿಯೇ ಎಲ್ಲ ಶಿಷ್ಯಂದರು ಕೂಡ ಅದ್ಭುತವಾಗಿ ನರ್ತನವನ್ನು ಮಾಡಿದ್ದಾರೆ ಅಂತ ಬಹಳ ಮೆಚ್ಚಿಕೊಂಡ್ರು. ಅದಾದ ನಂತರದಲ್ಲಿ ತಾರಾಸ್ತುತಿ, ಗುರುಗಳಾದ ಡಾಕ್ಟರ್ ಸಂಜಯ್ ರವರೇ ಬರೆದಿರುವಂತಹ ಈ ಒಂದು ಸ್ತುತಿಯಲ್ಲಿ ದಶಮ ವಿದ್ಯಾಗಳಲ್ಲಿ ಒಂದಾದ ತಾರಾದೇವಿ, ಈಕೆ ನ್ಯಾಯವನ್ನ ಕೊಡಿಸುವವಳು, ಇವಳ ಒಂದು ಕುರಿತಾದ ಸ್ತುತಿಯನ್ನ ಎಷ್ಟು ಮನೋಹರವಾಗಿ ತೋರಿಸಿದ್ರು. ಅದರ ಜೊತೆಗೆ ಶಿವಸ್ತುತಿ ಪಶುಂ ನಾಂಪತಿಂ, ಆಹಾ, ಇದರಲ್ಲಂತೂ ಗುರುಗಳಾಗ್ಲಿ ಅವರ ಶಿಷ್ಯಂದಿರಾಗ್ಲಿ ಒಬ್ರಿಗೊಬ್ರು ಎಷ್ಟು ಸುಂದರವಾಗಿ ಎಲ್ಲವನ್ನ ತೂಗಿಸ್ಕೊಂಡು ನೃತ್ಯವನ್ನ ಮಾಡ್ತಾ ಇದ್ರು ಅಂದ್ರೆ ಅದು ಕೈಯ ಚಲನೆ ಆಗಿರಬಹುದು, ಪಾದದ ವಿನ್ಯಾಸವಾಗಿರಬಹುದು, ಇವೆಲ್ಲವೂ ಕೂಡ ಬಹಳ ಸುಂದರವಾಗಿ ಬಹಳ ಶೀಘ್ರಗತಿಯಲ್ಲಿ ಮೂಡಿ ಬರ್ತಾ ಇತ್ತು. ನೋಡುಗರಿಗಂತೂ ಇದು ರಸದೌತಣದಂತಿತ್ತು. ಕೊನೆಯದಾಗಿ ಬ್ರಹ್ಮಾನಂದವನ್ನು ಸೃಷ್ಟಿಸುವಂತಹ ತಿಲ್ಲಾನ ಎಲ್ಲರ ಮನಸೂರೆಗೊಂಡಿತು. ಗುರು ಶಿಷ್ಯ ಪರಂಪರೆಯ ದ್ಯೋತಕವಾಗಿ ಗುರು ಶಿಷ್ಯರ ಸಮನ್ವಿತ ನೃತ್ಯದಲ್ಲಿ ಸಂಪ್ರದಾಯದ ತಂತಿ ಒಂದು ಕಡೆ ಮೀಟಿದ್ರೆ ಆಧುನಿಕತೆಯ ತಂತಿ ಮತ್ತೊಂದು ಕಡೆ ಈ ನಾಟ್ಯವನ್ನ ಜೀವಂತವಾಗಿಸ್ತಾ ಇತ್ತು. ಅನುಭವದ ಗಾಂಭೀರ್ಯತೆ ಆಗಿರಬಹುದು, ಯುವ ಮನಸ್ಸುಗಳ ಉತ್ಸಾಹವಾಗಿರಬಹುದು, ಇವೆರಡೂ ಒಂದೇ ಲಯದಲ್ಲಿ ಹರಿತಾ ಇದ್ದುದರಿಂದ ಕಿಂಕಿಣಿ ಲಾಸ್ಯಂ ಈ ಒಂದು ಸುಂದರ ಭಾನುವಾರದ ಸಂಜೆ ಅದ್ಭುತವಾಗಿ ಮೂಡಿಬಂತು. ಇದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮದ ಒಂದು ನಿರ್ವಹಣೆಯನ್ನ ಮಾಡುವ, ನಿರೂಪಣೆಯನ್ನ ಮಾಡುವಂತಹ ಸುಂದರ ಅವಕಾಶ ನನಗೆ ಒದಗಿ ಬಂದದ್ದು ನನ್ನ ಭಾಗ್ಯವೇ ಸರಿ. ಇಂಥ ಮತ್ತಷ್ಟು ಮಗದಷ್ಟು ಅವಕಾಶಗಳು ನಮ್ಮ ಅದ್ಯುದ ತಂಡಕ್ಕೆ ಒದಗಿ ಬರಲಿ ಅಂತ ಆಶಿಸ್ತಾ ಈ ಒಂದು ಸುಂದರ ಸಂಜೆಯ ನೆನಪನ್ನ ಮೆಲುಕು ಹಾಕ್ತಾ ಇದ್ದೀನಿ.